ಐತಿಹಾಸಿಕ ಕೋಟೆಯ ಪತಾರಿಗಳನ್ನು ಒತ್ತುವರಿ ಮಾಡಿರುವ ಭೂಗಳ್ಳರಿಗೆ ಧಿಕ್ಕಾರ. ಐತಿಹಾಸಿಕ ಪತಾರಿಗಳನ್ನು ಒತ್ತುವರಿ ಮಾಡಿರುವ ಭೂಗಳ್ಳರಿಗೆ ಧಿಕ್ಕಾರ. ನಾಡದ್ರೋಹಿಗಳಿಗೆ ಧಿಕ್ಕಾರ. ಬೇಕೇ ಬೇಕು. ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಬೇಕೇ ಬೇಕು. ಐತಿಹಾಸಿಕ ಪತೇರಿಗಳನ್ನು ಒತ್ತುವರಿ ಮಾಡಿರುವ ಭೂಗಳ್ಳರಿಗೆ ಧಿಕ್ಕಾರ. ಕರುನಾಡ ವಿಜಯ ಸೇನೆ ಇವತ್ತು ನಾವು ಎಷ್ಟು ಸರಳವಾಗಿ ಜನಗಳ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತಕ್ಕಂಥ ಚಿಂತನೆಗಳು ಪ್ರತಿದಿನ ಒಂದಲ್ಲ ಒಂದು ಪರಿಹಾರದ ಮುಖಾಂತರ, ಒಂದಲ್ಲ ಒಂದು ಸನ್ನಿವೇಶಗಳ ಮುಖಾಂತರ ನಾವೇ ಕಲಿತಾ ಹೋಗ್ತಾ ಇದ್ದೀವಿ. ಆ ರೀತಿಯಲ್ಲಿ ಈಗ ನಾವು ತಹಸೀಲ್ದಾರ್ ಮತ್ತು ನಮ್ಮ ರೆವಿನ್ಯೂ ಇಲಾಖೆ ಎಲ್ಲ ಅಧಿಕಾರಿಗಳು ಕೂಡ ಕೂತ್ಕೊಂಡು ಒಂದು ಚರ್ಚೆ ಮಾಡಿ ಒಂದು ಪಾವತಿ ಆಂದೋಲನ, ಖಾತೆ ಆಂದೋಲನ ಮಾಡಿದ್ರೆ ಹೇಗೆ ಅಂತಕ್ಕಂಥದ್ದು ಚರ್ಚೆ ಮಾಡಿದಾಗ ಈಗ ಅದಕ್ಕೆ ಎಲ್ಲರೂ ಕೂಡ ಒಪ್ಪಿಕೊಂಡು ನಮ್ಮ ಅಧಿಕಾರಿಗಳು ಇದು ಮುಂದೆ ಈ ತಿಂಗಳು 29ನೇ ತಾರೀಕು ಪಾವತಿ ಖಾತೆ ಆಂದೋಲನವನ್ನು ಇಲ್ಲೇ ಮಾಡಲಿಕ್ಕೆ ಬೆಳಗ್ಗೆ 10 ಗಂಟೆಗೆ ತೀನಂಶಿ ಭವನದಲ್ಲೇ ಮಾಡಲಿಕ್ಕೆ ನಾವು ಈಗ ತೀರ್ಮಾನವನ್ನು ಕೈಗೊಂಡಿದ್ದೇವೆ. ಯಾರೂ ಕೂಡ ಈ ಪಾವತಿ ಖಾತೆ ಆಗಬೇಕು ಅಂತಕ್ಕಂಥ ಅಲಿತಾ ಇದ್ದಿರಲ್ಲ, ದಯಮಾಡಿ 29ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಈ ಎಲ್ಲ ಮಾಹಿತಿಯೊಂದಿಗೆ ನೀವು ಇಲ್ಲಿ ಬಂದರೆ ಖಂಡಿತ ನಿಮ್ಮೆಲ್ಲರ ಪಾವತಿ ಖಾತೆನೂ ಕೂಡ ಇಲ್ಲೇ ಆನ್ಲೈನ್ ಮುಖಾಂತರ ಮಾಡುವಂಥ ಕೆಲಸ ಮಾಡೋದಕ್ಕೆ ತೀರ್ಮಾನವನ್ನು ಇವತ್ತು ಕೈಗೊಂಡಿದ್ದೇವೆ. ಅದಕ್ಕೆ ಏನು ಬೇಕು ಅಂದರೆ ಮೃತ ಆಗಿರ್ತಕ್ಕಂಥ ಹೆಸರಿನಲ್ಲಿರುವ ಪಾಣಿ ಬೇಕು, ಒಂದು ಮಾಹಿತಿ, ಮತ್ತು ಮೃತರ ಮರಣಪತ್ರ ಒಂದು ಬೇಕು. ಇಲ್ಲಾಂದರೆ ಅಲ್ಲಿ ನಮ್ಮ VA ಕಡೆಯಿಂದ ಮಾಜೂರ್ ಒಂದು ಕಾಪಿನಾದರೂ ಬೇಕು. ಮತ್ತು ವಂಶವೃಕ್ಷ ದೃಢೀಕರಣ ಇದು ಕಂಪಲ್ಸರಿ ಬೇಕು. ಅದ್ರ ಜೊತೆಗೆ ಅದು ಉಪ ತಹಸೀಲ್ದಾರ್ದಿಂದ ಅದನ್ನು ದೃಢೀಕರಣ ಆಗಿರಬೇಕಾಗ್ತದೆ. ಈ ಮಾಹಿತಿ ತರಬೇಕು. ಜೊತೆಗೆ ನೀವು ಬರಬೇಕಾದ್ರೆ ನಿಮ್ಮ ಆಧಾರ್ ಕಾರ್ಡು ಮತ್ತು ಇದನ್ನು ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರೋ ಆಧಾರ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ನ ಇಟ್ಕೊಂಡ್ಬರ್ಬೇಕು. ಯಾವ ಉದ್ದೇಶ ಅಂದರೆ ಅಲ್ಲಿ OTP ಬರ್ತದೆ. ಇಲ್ಲೇ ನಾವು ಆನ್ಲೈನಲ್ಲಿ ಅಪ್ಲೋಡ್ ಮಾಡೋದ್ರಿಂದ OTP ಇಲ್ಲೇ ಬಂದರೆ ಅವಾಗಲೇ ಪಾವತಿ ಖಾತೆ ಆಗ್ತಕ್ಕಂಥದ್ದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ OTPಗೆ ನೀವು ಆಧಾರ್ ಕಾರ್ಡ್ ಯಾವ ಮೊಬೈಲ್ಗೆ ಲಿಂಕ್ ಮಾಡಿದರೆ ಅದನ್ನು ತೊಗೊಂಡು ಬಂದರೆ ಖಂಡಿತ ಇಲ್ಲೇ ಪಾವತಿ ಖಾತೆ ಆಂದೋಲನ ಅದೆಷ್ಟು ಜನ ಬಂದರೂ ಕೂಡ ಎಲ್ಲರದ್ರೂ ಕೂಡ 29ನೇ ತಾರೀಕು ಇದೇ ತಿಂಗಳು 29ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಇಲ್ಲೇ ತೀನಂಶಿ ಭವನದಲ್ಲಿ ಇಟ್ಕೊಂಡಿದ್ದೇವೆ. ದಯಮಾಡಿ ಯಾರ್ಯಾರು ಇದಕ್ಕೆ ಆಗಬೇಕು ಅವಶ್ಯಕತೆ ಇರ್ತಕ್ಕಂಥವ್ರು ದಯಮಾಡಿ ಎಲ್ಲರೂ ಕೂಡ ಬಂದು ಇದನ್ನು ಸದ್ಬಳಕೆ ಮಾಡಿಕೊಂಡು ನಿಮ್ಮ ಪಾವತಿ ಖಾತೆಯನ್ನು ಬಗೆಹರಿಸ್ಕೊಳ್ಳಿ ಅಂತ ನಾನು ಮನವಿ ಮಾಡ್ತೀನಿ.